ಸಂಸ್ಕಾರನ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನಾವೀಗಾಗಲೇ CET ಅಂದ್ರೆ ಏನು, 12th ಸ್ಟ್ಯಾಂಡರ್ಡ್ ಆದಮೇಲೆ ಏನೆಲ್ಲ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋಬೋದು, ನಿಮಗೆ ಇಷ್ಟವಾಗಿರೋ ಕೋರ್ಸನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು, ಯಾವ ರ್ಯಾಂಕಿಗೆ ನಾವು ಎಲಿಜಿಬಲ್ ಅಂತ ತಿಳಿಸ್ಕೊಡ್ತೀವಿ. ಮೊದಲನೇ ಸ್ಟೇಜು ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್, ಅದಾದಮೇಲೆ ಆಪ್ಷನ್ ಎಂಟ್ರಿ, ಅದಾದಮೇಲೆ ಸೀಟ್ ಅಲಾಟ್ಮೆಂಟ್. 3 ಮುಖ್ಯವಾಗಿರೋ ಸ್ಟೇಜಸ್ ಇರುತ್ತೆ ಅಂತ ನಾನು ಹೇಳಿದೆ. ಈ ವಿಡಿಯೋದಲ್ಲಿ ನಾನು 2ನೇ ಸ್ಟೇಜ್ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಸ್ಟೇಜನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಆದಮೇಲೆ ನಿಮಗೆ ಡಾಕ್ಯುಮೆಂಟೇಶನ್ ಸ್ಲಿಪ್ ಅಂತ ಸಿಗುತ್ತೆ. ಆ ಸ್ಲಿಪ್ಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಸ್ಲಿಪ್ನ ಕೊನೆಯಲ್ಲಿ ನಿಮ್ಗೊಂದು ಸೀಕ್ರೆಟ್ ಕೀ ಅಂತ ಇರುತ್ತೆ. ಆ ಸೀಕ್ರೆಟ್ ಕೀ ಆಲ್ಫಾ ನ್ಯೂಮರಿಕ್ ಆಗಿರ್ಬೋದು ಅಥವಾ ಆಲ್ಫಾಬೆಟಿಕಲ್ ಆಗಿರ್ಬೋದು, ನ್ಯೂಮರಿಕ್ ಕೂಡ ಆಗಿರ್ಬೋದು. ಆದರೆ ಪ್ರತಿಯೊಬ್ಬರಿಗೂ ಸಿಗುವಂತಹ ಈ ಒಂದು ಸೀಕ್ರೆಟ್ ಕೀ ಯೂನಿಕ್ ಆಗಿರುತ್ತೆ. ಅದನ್ನ ನೀವು ಪೋರ್ಟಲ್ಗೆ ಲಾಗಿನ್ ಆಗೋದಕ್ಕೆ ಯೂಸರ್ ಐಡಿ ಆಗಿ ಬಳಸ್ಕೊಳ್ಬಹುದು. ಪಾಸ್ವರ್ಡು ನೀವು ಫಸ್ಟ್ ಟೈಮ್ ಲಾಗಿನ್ ಆದಾಗ ನೀವೇ ಸೆಟ್ ಮಾಡಬೇಕಾಗತ್ತೆ. ದಯಮಾಡಿ ಸೈಬರ್ ಕೆಫೆಗಳಿಗೆ ಹೋದಾಗ, ಇಂಟರ್ನೆಟ್ ಸೆಂಟರ್ಗಳಿಗೆ ಹೋದಾಗ ನೀವು ಮರಿದೇ ನಿಮ್ಮ ಕ್ರಿಡೆನ್ಷಿಯಲ್ಸ್ನ ಡಿಲೀಟ್ ಮಾಡ್ಬಿಟ್ಟು ಬನ್ನಿ. ತುಂಬ ಜನ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿರೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ನಾನು ಈ ಆಪ್ಷನ್ನ ಸೆಲೆಕ್ಟೇ ಮಾಡ್ಕೊಂಡಿರಲಿಲ್ಲ, ಆದರೆ ಹೇಗೆ ಈ ಆಪ್ಷನ್ ಬಂತು ಅನ್ನೋ ತುಂಬ ಆಲೋಚನೆಗೆ ಇಡಾಡ್ತಾರೆ, ಕನ್ಫ್ಯೂಸ್ ಆಗ್ತಾರೆ, ಇದನ್ನು ನಾನೇ ಮಾಡಿಲ್ಲ ಅಂತ. ಈ ಯೂನಿಕ್ ಐಡಿ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಆಯಾ ವಿದ್ಯಾರ್ಥಿಗಳಿಗೆ ಸಿಗೋದ್ರಿಂದ ನೀವಾಗೆ ಯಾರಿಗಾದ್ರೂ ಕೊಟ್ಟರೆ ಮಾತ್ರ ಅದು ನಿಕೋಗೋಕ್ಕೆ ಸಾಧ್ಯ ಹೊರತು ಇಲ್ಲ ಅಂದ್ರೆ ಯಾರು ಅದನ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಾದ್ಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡುಗಡೆ ಮಾಡ್ತಾರೆ ಪೋರ್ಟಲ್ ನಲ್ಲಿ. ಆ ಸೀಟ್ ಮ್ಯಾಟ್ರಿಕ್ಸ್ ನಲ್ಲಿ ಕಾಲೇಜ್ ಕೋಡ್, ಕಾಲೇಜ್ ಹೆಸರು ಮತ್ತೆ ಕೋರ್ಸ್ ಕೋಡ್, ಕೋರ್ಸ್ನ ಹೆಸರಿರುತ್ತೆ. ಈ 4 ನೀವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶಗಳು. ಯಾವಾಗ ಕೋರ್ಸ್ ಕೋಡ್ನ, ಕೋರ್ಸ್ ಇದನ್ನ ನೀವು ಆಯ್ಕೆ ಮಾಡ್ತೀರೋ ಹಾಗೆ ನೀವು ಕಾಲೇಜನ್ನು ಕೂಡ ಆಯ್ಕೆ ಮಾಡ್ಕೋಬಹುದು. ಇವಾಗ ನೀವು ಕೇಳ್ಬೋದು, ನಾನು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಳಿ, ಎಷ್ಟು ಆಪ್ಷನ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಾನು ಎಲಿಜಿಬಲ್ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ದೇರ್ ಇಸ್ ನೋ ಲಿಮಿಟ್ ಫಾರ್ ದಿ ಆಪ್ಷನ್ ಎಂಟ್ರಿ. ಅಂದ್ರೆ ನೀವೀಗ 50,000 ರ್ಯಾಂಕ್ ಬಂದಿರೋರು, 1ನೇ ರ್ಯಾಂಕ್ ಬಂದಿರೋರು, 2ನೇ ರ್ಯಾಂಕ್ ಬಂದಿರೋರು, 5th ರ್ಯಾಂಕ್ ಬಂದಿರೋರು, 5,000 ರ್ಯಾಂಕ್ ಬಂದಿರೋರು ಕೂಡ ಎಷ್ಟು ಬೇಕಾದ್ರೂ ಆಪ್ಷನ್ಸ್ನ ಆಯ್ಕೆ ಮಾಡ್ಕೋಬಹುದು. ಯಾಕೆ ಈ ಒಂದು ವ್ಯವಸ್ಥೆನ ಮಾಡಲಾಗಿದೆ ಅಂತ ಹೇಳಿದ್ರೆ, ಮೊದಲನೇ ಆಪ್ಷನ್ ಬಂದಿರುವಂತ ಅಂದ್ರೆ ಫಸ್ಟ್ ರ್ಯಾಂಕ್ ಬಂದಿರುವಂತಹ ವಿದ್ಯಾರ್ಥಿ ಏನ್ ಮೊದಲನೇ ಆಪ್ಷನ್ ಕೊಟ್ಟಿರ್ತೋ ಅವ್ರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಆದ್ರೆ 5,000 ರ್ಯಾಂಕಿಂಗ್ ಬಂದಿರುವಂತಹ ವಿದ್ಯಾರ್ಥಿ, ನನಗಿವಾಗ BMS ಅಲ್ಲಿ ನನಗೆ ಕಂಪ್ಯೂಟರ್ ಸೈನ್ಸ್ ಬೇಕು, RV ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಬೇಕು ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಬೇಕು, ನಂಗೆ ಮೈಸೂರಲ್ಲಿ JC ಕಾಲೇಜೇ ಓದಕ್ಕೆ ಇಷ್ಟ, JC ಕಾಲೇಜ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಸಿಕ್ಕಿದ್ರೆ ಮಾತ್ರ ಹೋಗ್ತೀನಿ, RV ಕಾಲೇಜಲ್ಲಿ ಮೆಕ್ಯಾನಿಕಲ್ ಸಿಕ್ಕಿದ್ರೆ ಮಾತ್ರ ಹೋಗ್ತೀನಿ ಅನ್ನೋ ಆಲೋಚನೆ ಇದ್ರೆ ನಿಮ್ಮ ಆಯ್ಕೆಗೆ, ನಿಮ್ಮ ಪ್ರಿಯಾರಿಟೀಸ್ಗೆ ತಕ್ಕಂತೆ ನೀವು ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫಸ್ಟ್ ಆಪ್ಷನ್ ಯಾವಾಗಲೂ ಬೆಸ್ಟ್ ಆಗಿರಲಿ. ಸೆಕೆಂಡ್ ಆಪ್ಷನ್ ಅದು ನಿಮ್ಮ ಬೇರೆ ಒಂದು ಕ್ರಾನಲಾಜಿಕಲ್ ಆರ್ಡರ್ ಹೋಗ್ತಾ ಹೋದಷ್ಟು ನಿಮಗೆ ಮುಖ್ಯವಾಗಿ ಯಾವ್ದು ಬೇಕು, ಫಸ್ಟ್ ಸಿಗ್ಲಿಲ್ಲ ಅಂದ್ರೆ ಸೆಕೆಂಡ್ ಬೆಸ್ಟ್ ಆಗಿರಬೇಕು, ಇಲ್ಲಾಂದ್ರೆ ಥರ್ಡ್ ಬೆಸ್ಟ್ ಆಗಿರಬೇಕು. ಹಾಗೆ ನೀವು ಎಷ್ಟು ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡಬಹುದು. ಈಗ 11 ವಿಭಿನ್ನವಾಗಿರುವಂತಹ ಸ್ಟ್ರೀಮ್ಸ್ಗಳಿದೆ. ಆ 11 ಸ್ಟ್ರೀಮ್ಸ್ಗೆ ನೀವು ಎಲಿಜಿಬಲ್ ಆಗಿರ್ತೀರಿ ನಿಮ್ಮ ರ್ಯಾಂಕಿಗೆ ತಕ್ಕ ಹಾಗೆ. ಸೊ ಅದಾದ್ಮೇಲೆ ಮಾಕ್ ಅಂತ ಹೇಳಿ ಒಂದು ರಿಲೀಸ್ ಆಗುತ್ತೆ. ಆ ಮಾಕ್ ರಿಸಲ್ಟ್ಸ್ ಅಲ್ಲಿ ನಿಮ್ಮ ರ್ಯಾಂಕ್ಗೆ ಯಾವ ಸೀಟ್ ಸಿಗ್ಬೋದು, ಯಾವ ಕಾಲೇಜ್ ಸಿಗ್ಬೋದು ಅಂತ ನೀವು ಅಪ್ರಾಕ್ಸಿಮೇಟ್ 80% ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಅವಾಗ ನಿಮ್ಗೊಂದು ಐಡಿಯಾ ಕೂಡ ಸಿಗುತ್ತೆ, ನನಗೆ ಬೆಂಗಳೂರಿನಲ್ಲೇ ಸಿಗುತ್ತಾ, ಮೈಸೂರಿನಲ್ಲೇ ಸಿಗುತ್ತಾ, ಅಥವಾ ನಾನು ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕಾಗತ್ತಾ ಅನ್ನೋದು ಆಲೋಚನೆ ಸಿಗುತ್ತೆ. ನೆನಪಿರಲಿ, ನಿಮ್ಮ ಮೊದಲನೇ ಆಪ್ಷನ್ ಫಸ್ಟ್ ರೌಂಡ್ ಅಲ್ಲೇ ನಿಮ್ಗೊಂದು ಸೀಟ್ ಸಿಕ್ತು ಅಂತ ಹೇಳಿದ್ರೆ ನೀವು ಅದನ್ನೇ ಆಪ್ಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿಯೇ ಈ ಆಪ್ಷನ್ ಎಂಟ್ರಿ ಸ್ಟೇಜ್ ಇದೆಯಲ್ಲ, ತುಂಬಾ ತುಂಬಾ ಇಂಪಾರ್ಟೆಂಟ್ ಮತ್ತೆ ಅತ್ಯಂತ ಕ್ರಿಷಿಯಲ್ ಸ್ಟೇಜ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿ, ತಂದೆ ತಾಯಿಗಳ ಜೊತೆ ಮಾತಾಡಿ, ನಿಮ್ಮ ಅಣ್ಣ ತಮ್ಮಂದಿರ ಜೊತೆಯಲ್ಲಿ ನಿಮ್ಮ ಸೀನಿಯರ್ ಜೊತೆಗೆ ಹೆಚ್ಚು ಟೈಮ್ನ ನೀವು ಸ್ಪೆಂಡ್ ಮಾಡಿ. ಅವ್ರನ್ನ ಕೇಳಿ, ಅವ್ರಿಗೆಲ್ಲ ಸ್ಟೇಜಸ್ ಗೊತ್ತಿರುತ್ತೆ, ಯಾವ್ಯಾವ ಕಾಲೇಜಲ್ಲಿ ಹೆಂಗೆ ಕೋರ್ಸ್ ಇರುತ್ತೆ, ಆಮೇಲೆ ಯಾವ್ಯಾವ ಕಾಲೇಜಲ್ಲಿ ಕ್ಯಾಂಪಸ್ ಆಪ್ಷನ್ಸ್ ಜಾಸ್ತಿ ಇರುತ್ತೆ, ಪ್ಲೇಸ್ಮೆಂಟ್ ಎಲ್ಲ ಆಗುತ್ತೆ, ಲ್ಯಾಬೊರೇಟರಿ ಫೆಸಿಲಿಟೀಸ್ ಹೇಗಿರುತ್ತೆ, ಟೀಚರ್ಸ್ ಹೇಗಿರ್ತಾರೆ, ಮತ್ತೆ ಫೆಸಿಲಿಟೀಸ್ ಎಲ್ಲ ಏನೆಲ್ಲ ಕೊಡ್ತಾರೆ, ಈ ಎಲ್ಲವನ್ನ ವಿಚಾರ ಮಾಡಿ ಸರಿಯಾಗಿ ಹೋಮ್ವರ್ಕ್ ಮಾಡಿ. ಯಾಕೆ ಅಂದ್ರೆ ನಮಗೆಲ್ಲ ಇರೋದು ಒಂದೇ ಒಂದು ಉಜ್ವಲವಾದಂತಹ ಭವಿಷ್ಯ. ಆ ಭವಿಷ್ಯವನ್ನ ಯೋಚಿಸಿ ನಾವು ರೂಪಿಸ್ಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ಸೀಟ್ ಅಲಾಟ್ಮೆಂಟ್ ಬಗ್ಗೆ ನಾನು ಹೆಚ್ಚು ಮಾಹಿತಿಯನ್ನು ಕೊಡ್ತೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅವರ್ ಚಾನೆಲ್, ದಟ್ ಇಸ್ ಪುನರ್ವಿ ಎಜು ಸಂಸ್ಕಾರ ಚಾನೆಲ್. ನಮಸ್ಕಾರ.